ನಮಸ್ಕಾರ. ಇವತ್ತಿನ ವಿಷಯ ಪುನಃ ಕೋವಿಡ್ ಬಂದರೆ ಮೇಲಕ್ಕೆ ಹೋಗಬಹುದಾದ ಷೇರುಗಳು. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಪ್ರಪಂಚದ ಹಲವು ದೇಶಗಳಲ್ಲಿ ಆಗಲೇ ಕೋವಿಡ್ ಕೇಸ್ಗಳು ಮೇಲಕ್ಕೆ ಹೋಗ್ತಾ ಇದ್ದಾವೆ, ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಾ ಇದ್ದಾವೆ. ಮಾರ್ಚ್ 2020ರಲ್ಲಿ ಕೋವಿಡ್ನಿಂದಾಗಿ ಒಂದು ದೊಡ್ಡ ಮಾರುಕಟ್ಟೆಯ ಕುಸಿತ ಉಂಟಾಗಿದ್ದು, ಅದರಿಂದಾಗಿ 38% ಕೆಳಗೆ ಬಿದ್ದಿತ್ತು ನಿಫ್ಟಿ. ಆದರೆ 2021-22ರಲ್ಲಿ ಅಂತಹ ಹೇಳಿಕೊಳ್ಳುವಂತ ಯಾವ ಕುಸಿತವೂ ಇರಲಿಲ್ಲ. ಆದರೆ 2022ರಲ್ಲಿ ಮಾರುಕಟ್ಟೆ ಯಾವ ಕಾರಣಕ್ಕೂ ಮೇಲಕ್ಕೂ ಹೋಗಲಿಲ್ಲ, ಕೆಳಕ್ಕೂ ಬರಲಿಲ್ಲ, ಒಂದು ತರ ಫ್ಲಾಟ್ ಆಗಿತ್ತು. ಸದ್ಯದ ಮಟ್ಟಿಗೆ ಕೋವಿಡ್ ಹೊಸ ಅಲೆ ಭಾರತದಲ್ಲಿ ಪ್ರಾರಂಭ ಆಗುತ್ತೋ ಇಲ್ಲವೋ ಅನ್ನುವಂಥದ್ದು ಇನ್ನೂ ಯಾರಿಗೂ ಖಚಿತವಾಗಿಲ್ಲ. ಆದರೆ ಕೆಲವು ಎಕ್ಸ್ಪರ್ಟ್ಗಳ ನಿರೀಕ್ಷೆ ಏನು ಅಂತಂದ್ರೆ, ಭಾರತದಲ್ಲಿ ಕೂಡ ಲೆವೆಲ್ ಆಫ್ ಇನ್ಫೆಕ್ಷನ್ಸ್ ಮೇಲಕ್ಕೆ ಹೋಗ್ಬೋದು. ಚೈನಾ ಮತ್ತು ಬೇರೆ ದೇಶಗಳಲ್ಲಿ ಅದರ ಲೆವೆಲ್ ಆಫ್ ಇನ್ಫೆಕ್ಷನ್ ಮತ್ತು ಪಸರಿಕೆ ಜಾಸ್ತಿ ಆಗ್ತಾ ಇದ್ದ ಹಾಗೆ. ಎಲ್ಲರ ನಿರೀಕ್ಷೆ ಏನಿದೆ ಅಂತಂದ್ರೆ, ಮುಂದೆ ಭಾರತದಲ್ಲಿ ಕೋವಿಡ್ ಕೇಸ್ಗಳೇನಾದ್ರೂ ಬಂದರೂ ಕೂಡ, ಹೊಸ ಅಲೆ ಪ್ರಾರಂಭ ಆದ್ರೂ ಕೂಡ, ಅದರಿಂದಾಗಿ ಆದಷ್ಟು ಮಿನಿಮಮ್ ಇಫೆಕ್ಟ್ ನಮ್ಮ ಎಕಾನಮಿಗೆ ಆಗಬೇಕು ಅನ್ನುವಂಥದ್ದು. ಆದರೆ ಒಂದು ವಿಚಾರ, ಮಾರ್ಚ್ ಮೇ 2020ರಲ್ಲಿ ಅದೇನು ಕಂಪ್ಲೀಟ್ ಲಾಕ್ಡೌನ್ ಆಗಿತ್ತೋ ಅಂತಹ ಪರಿಸ್ಥಿತಿ ಮರಳಿಬಾರದು. ಸರ್ಕಾರ ಕೇವಲ ಎಲ್ಲರಿಗೂ ಮಾಸ್ಕ್ ಹಾಕೊಳ್ಳಿ ಅಂತೇಳಿ ಸಲಹೆ ಕೊಡಬಹುದು ಅನ್ನುವಂಥದ್ದು ಬಹುಜನರ ನಿರೀಕ್ಷೆ. ಈ ಪರಿಸ್ಥಿತಿಯಲ್ಲಿ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಕೋವಿಡ್ ಅಲೆ ದೊಡ್ಡದಾಗಿ ಬರುತ್ತೋ ಸಣ್ಣದಾಗಿ ಬರುತ್ತೋ ಅಂತ ಯಾರಿಗೂ ಖಚಿತ ಇಲ್ಲ. ಆದರೆ ಒಂದಂತೂ ಗ್ಯಾರಂಟಿ, ಕೋವಿಡ್ ಏನಾದರೂ ಭಾರತದಲ್ಲಿ ಬಂದ್ರೆ ಒಂದಷ್ಟು ಷೇರುಗಳು ತನ್ನಿಂದ ತಾನಾಗಿ ಮೇಲಕ್ಕೆ ಹೋಗ್ಬೋದು, ಕಳಸತ್ತಿ ಆದ ಹಾಗೆ. ನಾವು ನಮ್ಮ ಕಾರ್ಯಾಗಾರಗಳಿಂದ ಮತ್ತು ನಮ್ಮ ಚಾನೆಲ್ ಮೆಂಬರ್ಸ್ ಇಂದ ಬಹಳಷ್ಟು ಜನರನ್ನು, ಅಂದ್ರೆ ಒಂದು ದಿನಕ್ಕೆ 30,000ದಿಂದ 50,000 ಜನರೊಡನೆ ಸಂಪರ್ಕವನ್ನು ಬೆಳೆಸ್ತಾ ಇದ್ದೇವೆ. ನಾವು ನೋಡಿದ ಹಾಗೆ ಬಹಳಷ್ಟು ಜನ ಯಾವುದೇ ರಿಸರ್ಚ್ ಮಾಡದೆ, ಯಾವುದನ್ನು ತಿಳಿದುಕೊಳ್ಳದೆ, ಕೋವಿಡ್ ಈಗ ಅಲೆ ಹೊಸದಾಗಿ ಬಂದಿದೆ ಅಂತ ತಿಳಿದುಕೊಂಡು ಯಾವ್ಯಾವುದೋ ಶೇರನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಲಾಸ್ ಅನ್ನು ಮಾಡ್ತಾರೆ. ಏನಿದ್ದರೂ ಕೂಡ ನಿಮ್ಮದೇ ಆದಂತ ರಿಸರ್ಚ್ ಮಾಡಬೇಕು. ಕಳೆದ ಸತಿ ಯಾವ ಷೇರುಗಳು ಮೇಲಕ್ಕೆ ಹೋಗಿದೆ ಮತ್ತು ಎಷ್ಟು ಮೇಲಕ್ಕೆ ಹೋಗಿದೆ ಅಂತ ತಿಳ್ಕೊಂಡ್ರೆ ಆವಾಗ ನಿಮಗೆ ರಿಸರ್ಚ್ ಮಾಡಲಿಕ್ಕೆ ಒಂದಷ್ಟು ಹೊಸ ಮೆಟೀರಿಯಲ್ ಸಿಗುತ್ತೆ. ಈಗ ನಿಮ್ಮ ಮುಂದೆ ಒಂದು ಪಟ್ಟಿಯನ್ನು ಇಡ್ತಾ ಇದ್ದೇನೆ. ಅಪೋಲೋ ಹಾಸ್ಪಿಟಲ್ 2020ರಲ್ಲಿ 67% ಮೇಲಕ್ಕೆ ಹೋಗಿತ್ತು, 2021ರಲ್ಲಿ 108% ಮೇಲಕ್ಕೆ ಹೋಗಿತ್ತು ಮತ್ತು 2022ರಲ್ಲಿ -4% ಕೆಳಗೆ ಬಿದ್ದಿದೆ. ಸನ್ ಫಾರ್ಮಾ 37, 43, 20 ಕಳೆದ 3 ವರ್ಷಗಳಲ್ಲಿ ಮೇಲಕ್ಕೆ ಹೋಗಿತ್ತು. ಸಿಪ್ಲಾ 72, 15, 19. ಡಾಕ್ಟರ್ ರೆಡ್ಡಿಸ್ 81, -6, -11%. ಮತ್ತೆ ಡಿವಿಸ್ ಲ್ಯಾಬ್ 108, 22 and -25. ಮುಂದಕ್ಕೆ ಹೋದ್ರೆ ಮೆಟ್ರೋಪೊಲಿಸ್ ಹೆಲ್ತ್ ಕೇರ್ 35% ಮೇಲಕ್ಕೆ ಹೋಗಿದೆ 2020ರಲ್ಲಿ, 21ರಲ್ಲಿ 75% ಮೇಲೆ ಮತ್ತು 22ರಲ್ಲಿ 61% ಕೆಳಗೆ ಬಿದ್ದಿದೆ. ಥೈರೋಕೇರ್ 66, 21 ಮತ್ತು -44%. ಡಾಕ್ಟರ್ ಲಾಲ್ಪಸ್ ಲ್ಯಾಬ್ಸ್ 54, 66, -38%. ನಾರಾಯಣ ಹೃದಯಾಲಯ 46, 43 ಮತ್ತು 18%. ಫೋರ್ಟಿಸ್ ಹೆಲ್ತ್ ಕೇರ್ 2020ರಲ್ಲಿ 17% ಮೇಲಕ್ಕೆ ಹೋಗಿದೆ, 21ರಲ್ಲಿ 92% ಮೇಲಕ್ಕೆ ಹೋಗಿದೆ ಮತ್ತು 22ರಲ್ಲಿ 6% ಕೆಳಗೆ ಬಿದ್ದಿದೆ. ಈ ವಿಡಿಯೋದಲ್ಲಿ ನಾವು ಒಂದು ಅಂದಾಜು 10 ಷೇರುಗಳನ್ನು ಸೂಚಿಸಿದ್ದೇವೆ. ಇವುಗಳು ಕಳಸತ್ತಿ ಮೇಲಕ್ಕೆ ಹೋಗಿತ್ತು ಅಂತ. ಅದಲ್ಲದೆ ಬೇಕಾದಷ್ಟು ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಷೇರುಗಳು ಕೂಡ ಮೇಲಕ್ಕೆ ಹೋಗಿದ್ವು. ಆದರೆ ಅವುಗಳಲ್ಲಿ ರಿಸ್ಕ್ ಇದೆ ಅನ್ನುವ ಕಾರಣದಿಂದ ಅವುಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಏನನ್ನು ತಿಳಿಸಿಲ್ಲ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೋವಿಡ್ ಸಿಚುವೇಶನ್ ಏನಾದರೂ ವರ್ಸ್ ಆಗ್ತಾ ಬಂದ್ರೆ ನಾವು ಹೇಳಿದ ಷೇರುಗಳ ಮೇಲೆ ಒಂದು ಕಣ್ಣಿಟ್ಕೊಳ್ಳಿ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಮಾಡ್ತಾ ಇರಿ. ಅಲ್ಲಿ ಯಾವಾಗ ಬೈ ಬರುತ್ತೆ ಅಂತ ಕಂಡ್ರೆ ಎಲ್ಲಾ ಪ್ರಿಕಾಷನ್ಗಳನ್ನು ತೆಗೆದುಕೊಂಡು ಅಂತಹ ಷೇರುಗಳನ್ನು ತಗೊಂಡು ಮುಂದೆ ಅದು ಸೆಲ್ ಬಂದಾಗ ಸೆಲ್ ಮಾಡಿದ್ರೆ ಆಗ ನಿಮಗೆ ಬಂಪರ್ ಲಾಭ ಆಗುವ ಎಲ್ಲಾ ಲಕ್ಷಣಗಳು ಇದ್ದಾವೆ.
ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ಗೆ ಇದರ ಬಗ್ಗೆ ಆಗ್ಲೇ ನಾವು ಟ್ರೈನಿಂಗ್ ಅನ್ನು ಕೊಟ್ಟಿದ್ದೇವೆ. ಯಾವ ಕಾರಣಕ್ಕಾಗಿ ಈ ಷೇರುಗಳು ಮೇಲಕ್ಕೆ ಹೋಗ್ಬೋದು ಕೋವಿಡ್ ಬಂದ್ರೆ? ಯಾಕಂದ್ರೆ ಅದು ಸರ್ವಿಸಸ್ ಆಫ್ ಹಾಸ್ಪಿಟಲ್ಸ್, ಫಾರ್ಮಾ ಕಂಪನಿಗಳು, ಡಯಾಗ್ನೋಸ್ಟಿಕ್ ಕಂಪನಿಗಳು ಒಮ್ಮೆ ಏನಾದ್ರೂ ಕೋವಿಡ್ ಬಂದ್ರೆ ಇವರ ಬಿಸ್ನೆಸ್ ಜಾಸ್ತಿ ಆಗುತ್ತೆ, ರೆವೆನ್ಯೂ ಮತ್ತು ಪ್ರಾಫಿಟ್ ಕೂಡ ಭಾರಿ ಮೇಲಕ್ಕೆ ಹೋಗುವ ಲಕ್ಷಣಗಳಿದ್ದಾವೆ. ಹಲವಾರು ಷೇರುಗಳು 2020-21ರಲ್ಲಿ ಭಾರಿ ಬಂಪರ್ ಪ್ರಾಫಿಟ್ ಅಲ್ಲಿ ಕೂತಿದ್ದು 2022ರಲ್ಲಿ ಅಷ್ಟಾಗಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಕಾರಣ ಏನು ಅಂತಂದ್ರೆ ಅಂತಹ ಷೇರುಗಳು ಕೋವಿಡ್ ಇನ್ಫೆಕ್ಷನ್ ಆದಾಗ ಮೇಲಕ್ಕೆ ಹೋಗಿದ್ವು. 2022ರಲ್ಲಿ ಕೋವಿಡ್ ಸಿಚುವೇಶನ್ ಅಂಡರ್ ಕಂಟ್ರೋಲ್ ಇದೆ. ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಎಲ್ಲರೂ ದಯವಿಟ್ಟು ಕಡ್ಡಾಯವಾಗಿ ಟೈಪ್ ಮಾಡಿ. ನಿಮ್ಮ ಪ್ರಕಾರ 2023ರಲ್ಲಿ ಕೋವಿಡ್ನ 4ನೇ ಅಲೆ ಭಾರತಕ್ಕೆ ಬರುತ್ತೆ ಅಂತಾದ್ರೆ ಎಸ್ ಅಂತ ಹಾಕಿ, ಬರುವುದಿಲ್ಲ ಅಂತಾದ್ರೆ ನೋ ಅಂತ ಹಾಕಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಮತ್ತೆ ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತಂದ್ರೆ ಈ ವಿಡಿಯೋನ ಕನಿಷ್ಠ ಪಕ್ಷ 50-100 ಜನಕ್ಕೆ ಕಳಿಸ್ಕೊಡಿ ನಿಮ್ಮ ಬೇರೆ ಬೇರೆ ವಾಟ್ಸಪ್ ಗ್ರೂಪ್ಗಳಲ್ಲಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.